ಗಿರ್ಜಾ, ಯಾಕೆ ಹಾಗೆ ನೋಡ್ತಾ ಇದೀಯಾ? ರೀ, ಇದು ನಿಜವಾಗ್ಲೂ ನೀವೇನಾ? ಅಂದ್ರೆ ಅಲ್ಲ, ನಮ್ಮ ಮಕ್ಕಳೆಲ್ಲ ಶ್ರೀಕಂಠಕ್ಕೆ ಹೊಡೆದ್ರು. ನಮ್ಮ ಅಣ್ಣಂದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಮನೇಲಿ ಆಗ್ತಾನೆ ಚಪ್ರಶಾಸ್ತ್ರ ಮುಗ್ದು ನಾಂತಿ ಶಾಸ್ತ್ರ ನಡೀತಿತ್ತು. ಆಗ ಪೊಲೀಸವರು ಮನೆಗೆ ನುಗ್ಗಿ ಮಕ್ಕಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು. ಮಾವ, ನಾನ್ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾವ. ಮೊದ್ಲು ನನ್ನ ಹೊಡೆದು ನಿಮಗೂ ಹೊಡೆದು ಇದೆಲ್ಲ ಶುರು ಮಾಡಿದ್ದು ಅವನೇ ಅಲ್ವಾ? ಅದಕ್ಕೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಮೀನಾ, ಇವೆಲ್ಲ ಏನು ಬೇಡ ಅಂತ ಹೇಳು. ತವ್ರ ಮನೆ ಮೇಲೆ ಅವಳು ಕಂಪ್ಲೇಂಟ್ ಕೊಡೋದು. ಇಲ್ಲ ಮಾವ, ನನಗೆ ವಲ್ಲಭ, ಮಾಧವ ಭಾವ, ಕೇಶವ ಭಾವ ಆಚೆ ಬರೋದು ಮುಖ್ಯ. ಸರ್, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲಮ್ಮ? ನಮ್ಮ ಅಣ್ಣನ ಮೇಲೆ. ಅಲ್ಲೋಗಿ ಬರ್ಸಿ. ರಂಗನಾಥ್, ಪ್ಯಾಡ್ ಕೊಡು. ಇಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಆನಂದ ನನ್ನ ಮಕ್ಕಳನ್ನ ಬಿಟ್ಬಿಡಿ ಅಂತ ನಂದ ಮಗನ್ ಮದ್ವೆ ಹಾಗೇ ಬಿಡ್ತು ಅಂತ ಬೀಗ್ತಾ ಇದ್ದ. ಈಗ ನೋಡ್ತೀನಿ ಅದು ಹೇಗ್ ಮದ್ವೆ ಆಗುತ್ತೆ ಅಂತ. ಸ್ಟೇಷನ್ ಮೆಟ್ಲಂತಿರೋ ಹುಡುಗನ್ಗೆ ಅದ್ ಯಾರು ಹೆಣ್ ಕೊಡ್ತಾರೋ ಏನೋ. ಒಟ್ನಲ್ಲಿ ಈ ಮದುವೆ ಕತೆ ಅಷ್ಟೇ. ನನಗೀಗ ಸಮಾಧಾನ ಆಗ್ತಿದೆ. ಈ ನೋವಲ್ಲೂ ಒಂಥರ ಖುಷಿ ಸಿಗ್ತಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ಬಹುಶಃ ನೀವಾಗ್ಲಿ ಅಪ್ಪ ಆಗ್ಲಿ ಆ ನಂದನ್ ಮಕ್ಕಳಿಗೆ ಹುಡ್ಕೊಂಡೋಗಿ ಹೊಡೆದಿದ್ರು ನನ್ಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಆದ್ರೂ ಡಬಲ್ ಖುಷಿ ಆಗ್ತಿದೆ ದೊಡ್ಡಪ್ಪ. ಹೋಣ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದಾರೆ. ಹೇಳಿ ಇನ್ಸ್ಪೆಕ್ಟ್ರೆ, ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಹೌದು, ಗಲಾಟೆಯಾಗಿ ನಿಜ. ಆದ್ರೆ ಸರಿ ರೀ, ಏನಾಯ್ತು? ಚಂದ್ರು, ಏನ್ ಹೇಳಿದ್ರು ಇನ್ಸ್ಪೆಕ್ಟ್ರು? ಅಣ್ಣ, ನಂದ ಆಟ ಆಡ್ಬಿಟ್ಟಾಳ. ಅಂದ್ರೆ ಅಮೂಲಿನ ಮುಂದೆ ಇಟ್ಕೊಂಡು ಫ್ರೀ ಕುಂತಿನ ಮೇಲೆ ಅವಳ ಕೈಲಿ ಕಂಪ್ಲೇಂಟ್ ಕೊಡ್ತಿದ್ದಾನೆ. ನಾವು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಅವರು ತಗೋತಾರಂತೆ. ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದು ಫ್ರೀ ಕಂಟನ್ನ ಅರೆಸ್ಟ್ ಮಾಡ್ತಾರಂತೆ. ಅಪ್ಪ, ನಾವು ಕೊಟ್ಟಿರೋ ಕಂಪ್ಲೇಂಟ್ ನಾವೇ ವಾಪಸ್ ತಗೋಬೇಕಾ? ಹಾಗಾದ್ರೆ ನಾವಿಷ್ಟೊತ್ತು ಪಟ್ಟ ಖುಷಿ ಎಲ್ಲ ವೇಸ್ಟಾ? ಆ ನಂದನ್ ಮಕ್ಕಳು ಆಚೆ ಬರ್ತಾರೆ, ನಮ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದಪ್ಪ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೀನ್ ಲಾಕಪ್ ಸೇರ್ಬೇಕಾಗತ್ತೆ. ಅದ್ ಬೇಕಾ ನಿನಗೆ? ಹೌದು, ಚಂದ್ರು ಹೇಳ್ತಿರೋದು ಸರಿ ಇದೆ. ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳೇಬೇಕು. ಚಂದ್ರು, ರೆಡಿ, ಸ್ಟೇಷನ್ ಹೋಗೋಣ. ದೇವ್ರಿದ್ದಾನೆ ಅಂತ ಅದಕ್ಕೆ ಹೇಳೋದಕ್ಕಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಈಗ ವಾಪಸ್ ತಗೊಳಕ್ ಹೊರಟಿದ್ದಾರೆ. ಅವು ಮಾಡಿದ್ದು ಸರಿಯಾಗಿ ಮಾಡಿದ್ದಾರೆ. ಮನೆ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ರಲ್ಲ, ನೋಡಿ ಇವಾಗ ನಿಮ್ ಮನೆ ಮಗಳು ಏನ್ ಮಾಡಿದಾಳೆ ಅಂತ. ಎಲ್ಲ ನಮ್ ಕರ್ಮ. ಹೇಳಿ ಸರ್, ಏನಾಗ್ಬೇಕಿತ್ತು? ನಾವು
ಕಂಪ್ಲೇಂಟ್ ಕೊಟ್ಟಿದ್ದನ್ನ ವಾಪಸ್ ತಗೊಂತಾ ಇದ್ದೀನಿ. ರಂಗನಾಥ್ ಪ್ಯಾಡ್ ತಂಬ. ಸರಿ ಇದರಲ್ಲಿ ಬರ್ಕೊಡ್ಸಿ. ಏನಮ್ಮ, ನೀವು ನಿಮ್ಮ ಕಂಪ್ಲೇಂಟ್ನ ವಾಪಸ್ ತಗೋತೀರಾ? ಸರ್, ನಮಗೆ ಗಲಾಟೆಗಳು ಯಾವುದು ಬೇಡ ಸರ್. ಅವರೇ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದಮೇಲೆ ನಾವು ತಗೋತೀವಿ. ಏನ್ ಸರ್ ಇದೆಲ್ಲ? ಊರಿನ ಗಣ್ಯ ವ್ಯಕ್ತಿಗಳು ನೀವು. ಸಣ್ಣ ಪುಟ್ಟ ಗಲಾಟೆಗೆಲ್ಲ ಸ್ಟೇಷನ್ವರೆಗೂ ಬರೋದ? ನೀವೇ ಕೂತು ಮಾತಾಡ್ಕೋಬೋದಿತ್ತಲ್ಲ. ನಂದಾ ಅವ್ರೆ, ಏನಿದೆಲ್ಲ? ನೋಡಿ, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡ್ಕೋಬೇಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸರಿ, ನೀವೆಲ್ಲ ಹೊರಡಿ. ನೀನ್ ಅವಳನ್ನ ಸರಿಯಾಗಿ ಬೆಳೆಸಿದ್ರೆ ಅವಳಿಂದ ಆಗ್ತಿರ್ಲಿಲ್ಲ. ರೀ, ಏನೋ ಸೂರ್ಯ, ಮಗಳು ಮಗಳು ಅಂತ ಕಲಾಗಿಂತಲೂ ಅಮ್ಮನ್ನ ಹೆಚ್ಚು ಮುದ್ದು ಮಾಡ್ದವ್ ನೀನು. ನಿನ್ ತರನೇ ಅವಳನ್ನ ಬೆಳೆಸ್ದೆ, ನಂದನಲ್ಲಿ ದ್ವೇಷ ಹುಟ್ಟು ಹಾಗೆ ಮಾಡ್ದೆ. ಆದ್ರೆ ಅವಳು ಇವತ್ತು ನಂದನ್ ಪರ ನಿಂತಿದ್ದಾಳೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಆ ನಂದನ್ ಒಳ್ಳೆತನ. ನಂದನ್ ಮನೆಯಲ್ಲಿ ಅವಳಿಗೆ ತೋರಿಸ್ತಾ ಇರೋ ಪ್ರೀತಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಕಲಾ ಮೇಲೆ ಗೂಬೆ ಕೂಡಿಸ್ತಾ ಇದೀಯಲ್ಲ. ಸಾಕ್ ನಿಲ್ಸಮ್ಮ. ಆ ಮನೆ ಅವಳಿಗೆ ಪ್ರೀತಿ ಕೊಟ್ಟಿದ್ಯಾ? ನಾವೇ ಅವಳು ಕಷ್ಟ ಕೊಟ್ಟಿದ್ವಾ? ನಾವು ಪ್ರೀತಿ ತಾನೇ ಕೊಟ್ಟಿದ್ದು. ಅದಕ್ಕೆ ಅವಳು ದ್ರೋಹ ಬಗ್ದಿದ್ದಾಳೆ. ಅವಳೀಗ ನನ್ನ ತಂಗಿಯಾಗಾಗ್ಲಿ ನಿಮ್ಮ ಮಗಳಾಗಾಗ್ಲಿ ಉಳ್ದಿಲ್ಲ ದೊಡ್ಡಪ್ಪ. ಅವಳೀಗ ನಂದನ್ ಸೊಸೆ ಒಲಬನ್ ಹೆಂಡತಿ ಅಷ್ಟೇ. ಅವಳು ಬದಲಾಗಿದ್ದಾಳೆ, ನಾವು ಬದಲಾಗ್ಬೇಕು. ಇಷ್ಟು ದಿನ ನಂದ ನಮ್ಗೆ ಏನೆಲ್ಲ ಕಷ್ಟ ಕೊಟ್ಟ, ಒಂದೊಂದೂ ನಾಲ್ಗೆ ಕಚ್ಚಿ ಸಹಿಸ್ಕೊಂಡಿದ್ದೀವಿ. ಅವನು ಕೊಡೋ ಪ್ರತಿ ಏಟು ನಮಗೆ ತಿರುಗೇಟಾಯ್ತು, ಅದು ಸಹಿಸ್ಕೊಂಡಿದ್ದೀವಿ. ಇನ್ನ ಸುಮ್ಮನೆ ಇರೋ ಮಾತೇ ಇಲ್ಲ, ನಾವು ತಿರುಗಿಸಿ ಕೊಡ್ತಾನೆ ಇರಬೇಕು. ಕೊಡೋಣ, ಎಲ್ಲವೂ ವಾಪಸ್ ಕೊಡೋಣ. ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾನ? ಇನ್ಮೇಲೆ ಆ ಬಾಣನ ನಾನ್ ಬಿಡ್ತೀನಿ. ತಾಕತ್ತಿದ್ರೆ ನನ್ ಮೇಲ್ ಗೆಲ್ಲಿ. ಗಿರ್ಜಾ, ಯಾಕೆ ಹಾಗೆ ನೋಡ್ತಾ ಇದೀಯಾ? ರೀ, ಇದು ನಿಜವಾಗ್ಲೂ ನೀವೇನಾ? ಅಂದ್ರೆ ಅಲ್ಲ, ನಮ್ಮ ಮಕ್ಕಳೆಲ್ಲ ಶ್ರೀಕಂಠಕ್ಕೆ ಹೊಡೆದ್ರು, ನಮ್ಮ ಅಣ್ಣಂದ್ರೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಮನೇಲಿ ಆಗ್ತಾನೆ ಚಪ್ರಶಾಸ್ತ್ರ ಮುಗ್ದು ನಾಂತಿ ಶಾಸ್ತ್ರ ನಡೀತಿತ್ತು. ಆಗ ಪೊಲೀಸವರು ಮನೆಗೆ ನುಗ್ಗಿ ಮಕ್ಕಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು. 3 ಮಕ್ಕಳು ಬೆಳಗಿಂದ ಸಾಯಂಕಾಲದವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ರು. ಇದನ್ನೆಲ್ಲ ನೋಡಿ ನೀವು ಮನೆಗೆ ಬಂದು 3 ಮಕ್ಕಳಿಗೆ ಬೈತೀರಾ ಅಂತ ತುಂಬಾ ಹೆದರ್ಬಿಟ್ಟಿದ್ದೀರಿ. ಅದಕ್ಕೆ ನೀವು ಮಕ್ಕಳನ್ನ ಬೈಯೋದಕ್ಕಿಂತ ಮುಂಚೆ ನಾಳೆ ಬೈದ್ಬಿಟ್ರೆ ಆಗ ನೀವು ಸುಮ್ಮನಾಗ್ತೀರಾ ಅನ್ಕೊಂಡ್ರೆ ನೀವು ಬಂದು ನನ್ನ ಬಾಯೇ ಮುಚ್ಚಿಸ್ಬಿಟ್ರಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಈಗ ನಿಜವಾಗ್ಲೂ ನೀವೇನಾ? ಗಿರ್ಜಾ, ನನ್ನ ಮಕ್ಕಳು ಮಾಡಿದ ತಪ್ಪೆ. ಅವರು ಶ್ರೀಕಂಠನ್ಗೆ ರಕ್ತ ಬರೋ ಹಾಗೆ ಹೊಡೆದ್ರೆ ಅದನ್ನ ಸರಿ ಅಂತ ವಹಿಸ್ಕೊಂಡು ಬರೋನು ನಾನಲ್ಲ. ಆದ್ರೆ ಇವತ್ತು ನಾನು ಯಾಕೆ ಅವ್ರಿಗೇನು ಹೇಳಿಲ್ಲ ಗೊತ್ತಾ ನಿಂಗೆ? ಈ ಪ್ರಪಂಚದಲ್ಲಿ ಕೊಲೆ, ಸುಲಿಗೆ, ಕಳ್ತನ, ಹುಡುಗಿರ್ನ ರೇಗಿಸ್ಕೊಂಡು ಬೇಡದೇ ಇರೋ ವಿಚಾರಕ್ಕೆ ಹೊಡೆದಾಡ್ಕೊಂಡು ಜೈಲ್ಗೆ ಹೋಗಿರೋರು ತುಂಬಾ ಜನ ಇದ್ದಾರೆ ಗಿರ್ಜಾ. ಆದ್ರೆ ನನ್ನ ಮಕ್ಕಳು ಯಾರೋ ಒಬ್ಬ ನನ್ನ ಮೇಲೆ ಕೈ ಮಾಡ್ದ ಅಂತ ಅವನಿಗೆ ಹೊಡೆದು ಸ್ಟೇಷನ್ಗೆ ಹೋದ್ರು.
ಹೊಡೆದಾಟದ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿದ್ರು ನನ್ನ ಮಕ್ಕಳು ಈ ಕೆಲಸ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಗಿರ್ಜಾ? ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ, ಭಕ್ತಿ, ಗೌರವ ಗಿರ್ಜಾ. ಒಬ್ಬ ಅಪ್ಪನಾಗಿ ಮಕ್ಕಳು ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೂ ಅವ್ರಿಗೆ ಬೈಯಕ್ಕೆ ಹೇಗೆ ಮನ್ಸು ಬರುತ್ತೆ ಗಿರ್ಜಾ? ಹಾಗಂತ ಇದೇ ಮಾತನ್ನ ಮಕ್ಕಳ ಮುಂದೆ ಹೇಳಿದ್ರೆ ನಾವ್ ಏನ್ ಮಾಡಿದ್ರು ಅಪ್ಪ ಏನೂ ಹೇಳಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೆಚ್ಕೊಂಡ್ಬಿಡ್ತಾರಲ್ವಾ. ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ ಗಿರ್ಜಾ. ನಿಜಕ್ಕೂ ಇಂಥ ಮಕ್ಕಳು ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ವಿ. ಅಪ್ಪಪ್ಪ, ಪ್ರೀತಿ ಮಾಡೋ ವಿಚಾರದಲ್ಲಿ ಅಪ್ಪ ಮಕ್ಕಳು ಎಲ್ಲ ಪೈಪೋಟಿದೆ. ಯಾರು ಯಾರನ್ನೂ ಬಿಟ್ಕೊಡಲ್ಲ, ಯಾರು ಯಾರಿಗೂ ಕಮ್ಮಿ ಇಲ್ಲ. ಇಂಥ ವಿಷಯದಲ್ಲಿ ನಿಮ್ಮ ಮಧ್ಯೆ ಬಂದ್ರೆ ನಾವು ಮಂಗ ಆಗ್ತೇವೆ ಅಷ್ಟೇ. ಹೌದು, ಮತ್ತೆ ರಕ್ತ ಸಂಬಂಧನೇ ಹಾಕಲ್ವ ಗಿರ್ಜಾ? ಕೇಶವ ಮೀನನ್ ಮದುವೆ ಆದ, ವಲ್ಲಭ ಅಮೂಲ್ಯನ್ ಮದುವೆ ಆದ. ನಾನ್ ಮದುವೆ ಮಾಡೋವರೆಗೂ ಕಾಯ್ದೆ. ಅವರೇ ಮದುವೆ ಆಗಿ ಬಂದಿದ್ದು ತಪ್ಪೇ ಆದ್ರು ಗಿರ್ಜಾ. ಒಳ್ಳೆ ಸೊಸೆಂದ್ರನೇ ಮನೆಗೆ ತಂದಿದ್ದಾರೆ ಗಿರ್ಜಾ. ಹಲೋ ಮಾಧವ, ನೀನ್ ಹುಷಾರಾಗಿದ್ಯಾ ತಾನೇ? ಹಾ. ಮತ್ತೆ ಬೆಳಿಗ್ಗೆಯಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ನನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ನೀನು? ಹಲೋ ಮಾಧವ. ಹಾ. ನಿನ್ನೆ ಕೇಳ್ತಾ ಇರೋದು, ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸಾರಿ. ಮಾಧವ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯ ಅಂತ ಅನ್ಸ್ತಿದೆ. ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾಲ್ ಮಾಡೋಕ್ಕಾಗಿರ್ಲಿಲ್ಲ. ಮಾಧವ ನೋಡು, ಏನೇ ಸಮಸ್ಯೆ ಇದ್ರೂನು ನನ್ನ ಹತ್ರ ಹೇಳ್ಕೊ. ನನ್ ಕಷ್ಟಕ್ಕೆ ನೀನಾಗಿದ್ಯಾ, ನಿನ್ ಕಷ್ಟ ಏನೇ ಇದ್ರೂನು ನಿನ್ ಜೊತೆ ನಾನ್ ನಿಲ್ತೀನಿ. ಪ್ಲೀಸ್ ನನ್ನ ಹತ್ರ ಹೇಳ್ಕೊ ಮಾಧವ, ಯಾವ್ದೇ ತರದ ಹೆಸಿಟೇಷನ್ ಬೇಡ. ಹಲೋ ಸುಕನ್ಯಾ, ನಂಗೆ ಸ್ವಲ್ಪ ತಲೆನೋವ್ತಾ ಇದೆ, ನಾಳೆ ಕಾಲ್ ಮಾಡ್ತೀನಿ.